ಇನ್ನು ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿರುವಂತದ್ದೇ ಬೇಸರದ ಸಂಗತಿ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಈಗ ಹೊರಗಡೆ ಬಂದಿದೆ. ಏನಂತಂದ್ರೆ ಈ ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ ದಿವ್ಯಾಂಶಿಕ ಏನಿದ್ದಾರೆ, ಇವರ ಕಿವಿ ಓಲೆ, ಸರ ಇವೆಲ್ಲವನ್ನೂ ಕೂಡ ಕಳುವು ಮಾಡಲಾಗಿದೆ ಅಂತ ಅವರ ತಾಯಿ ದೂರನ್ನ ನೀಡಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದಿವ್ಯಾಂಶಿಕ ಕಿವಿ ಓಲೆ, ಸರ ಕಳುವಾದ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸುಮಾರು 1 ಲಕ್ಷ ಮೌಲ್ಯದ ಚಿನ್ನವನ್ನ ಕಳುವು ಮಾಡಲಾಗಿದೆ ಅಂತ ದೂರು ನೀಡಿದ್ದಾರೆ. ಓಲೆ, ಸರ ಕಳುವು ಬಗ್ಗೆ ದೂರು ನೀಡಿದಂತಹ ದಿವ್ಯಾಂಶಿಕ ತಾಯಿ ಅಶ್ವಿನಿ, ಶವಾಗಾರದ ಒಳಗೆ ಮೃತದೇಹ ಕೊಂಡೊಯ್ಯುವಾಗ ಆಭರಣವನ್ನ ಕಿತ್ಕೊಂಡಿದ್ದಾರೆ ಅಥವಾ ಅಲ್ಲಿ ಕದ್ದಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ಆ್ಯಕ್ಚುಲಿ ಯಾವತ್ತು ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶಿ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಕೊಟ್ಟಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ, ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು. ಒಂದು ಕಂಟಿನ್ಯೂಸ್ಲಿ 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗೋವಾಗ ಅದು ಇತ್ತು, ಹೊರಗಡೆ ಕರ್ಕೊಂಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು.